Hello, dear students. Welcome to the class. In my last class, I have explained about the syllabus which you are going to study in this semester. In this class, from this class onwards, I am going to use Kannada language in my speech along with English for your better understanding of the concepts. ನಾನು ಕನ್ನಡ ಮತ್ತು ಆಂಗ್ಲ ಎರಡೂ ಭಾಷೆಗಳಲ್ಲಿ ಮಾತಾಡ್ತಾ ನಾನು ನನ್ನ ಪಾಠವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. Now you please observe some of the reference books which is mentioned in the syllabus. ಸಿಲೆಬಸ್ ಅಲ್ಲಿ ಕೆಲವೊಂದು ರೆಫರೆನ್ಸ್ ಬುಕ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಈ ಬುಕ್ಸ್ಗಳು ನಮ್ಮ ಕಾಲೇಜಿನ ಲೈಬ್ರರಿನಲ್ಲಿದೆ. ಅಲಾಂಗ್ ವಿತ್ ದಟ್ ಇದ್ರ ಜೊತೆಗೆ ಕೆಲವೊಂದು ಮೆಟೀರಿಯಲ್ಸು ಕೂಡ ಮೆಟೀರಿಯಲ್ಸ್ ಅಂತಂದರೆ ಕೆಲವೊಂದು ಟೆಕ್ಸ್ಟ್ ಬುಕ್ಸನ್ನು ನಮ್ಮ ಲೋಕಲ್ ಆಥರ್ಸ್ ಅಂದರೆ ನಮ್ಮ ಕರ್ನಾಟಕದ ಆಥರ್ಸ್ ಕೂಡ ಬರೆದಿದ್ದಾರೆ. ಆ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು ಸಿಲೆಬಸ್ಸನ್ನು ಇಟ್ಕೊಂಡು. Please go through these textbooks along with other textbooks also in the library after college reopens. ನಾವು ಈ ವರ್ಷದಲ್ಲಿ ನಮಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಕ್ಕಂಥ ಒಂದು ಚಾಪ್ಟರ್ನ ಇಟ್ಟಿದ್ದಾರೆ. ನಮಗೆ ಯಾವಾಗಲೂ ಒಂದು ಕನ್ಫ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ವೈ ಡು ವಿ ಲರ್ನ್ ಮ್ಯಾಥಮೆಟಿಕ್ಸ್, ವೇರ್ ಇಟ್ ಆ್ಯಕ್ಚುಲಿ ಯೂಸ್ಫುಲ್ ಫಾರ್ ಅವರ್ ಲರ್ನಿಂಗ್ ಅಂತಕ್ಕಂಥದ್ದು. ಯಾವ ಟೀಚರ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲ್ಲ. And it is not so relevant for each concept to explain in the classroom. ಇಲ್ಲಿ ನಾವೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಫಿಸಿಕ್ಸಲ್ಲಿ ನಾವು ಅನೇಕ ಟಾಪಿಕ್ಸನ್ನು ನೋಡ್ತಾ ಹೋಗ್ತೀವಿ. ಯು ಆಲ್ರೆಡಿ ಸ್ಟಡಿಡ್ ಸೋ ಮೆನಿ ಟಾಪಿಕ್ಸ್ ಇನ್ ಫಿಸಿಕ್ಸ್ ವೇರ್ ವಿ ಆರ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್, ಸಿಂಪಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ to solve many problems of physics, solve some of the equations in chemistry. We are finding the mathematical concepts and mathematical equations. Through mathematical method we are finding solution to those equations and solution to the problems. ಅದೇ ರೀತಿ ನಮ್ಮಲ್ಲಿ ಏನಾದರೂ ಒಂದು ರಿಯಲ್ ಲೈಫಲ್ಲಿ ಯಾವುದೋ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿದ್ರೆ, ದಟ್ ಪ್ರಾಬ್ಲಮ್ ಯೂಶಲಿ ದೇ ಆರ್ ಕನ್ವರ್ಟಿಂಗ್ ಇನ್ ದ ಫಾರ್ಮ್ ಆಫ್ ಎ ಮ್ಯಾಥಮೆಟಿಕಲ್ ಮಾಡೆಲ್. ದಟ್ ವಾಟ್ ಐ ಆಮ್ ಶೋನ್ ಇನ್ ದಿಸ್ ಪಿಕ್ಚರ್. ಮ್ಯಾಥಮೆಟಿಕಲ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಮ್ಯಾಥಮೆಟಿಕಲ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ಏನಿದೆಯಲ್ಲ, ಇದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಇದು ಬೈ ನೋಯಿಂಗ್ ದ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಮೆಥಡ್ಸು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಸಾಲ್ವ್ ಮಾಡಿದ್ಮೇಲೆ ವಿ ಫೈಂಡ್ ಸೊಲ್ಯೂಷನ್ಸ್ ಮ್ಯಾಥಮೆಟಿಕಲಿ ವಿ ಆರ್ ಫೈಂಡಿಂಗ್ ದಿ ಸೊಲ್ಯೂಷನ್ಸ್. ಈ ಮ್ಯಾಥಮೆಟಿಕಲ್ ಸೊಲ್ಯೂಷನ್ಸ್ನ ಅಗೇನ್ ವಿ ಆರ್ ಇಂಟರ್ಪ್ರಿಟಿಂಗ್ ಇನ್ ಅವರ್ ಕಾಮನ್ ಲ್ಯಾಂಗ್ವೇಜ್. ಬಳಕೆ ಮಾಡ್ತಕ್ಕಂಥ ಭಾಷೆಯಲ್ಲಿ ಆ ಸೊಲ್ಯೂಷನ್ಸನ್ನು ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತಾರೆ, ಅಂದರೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ಎ ಸೊಲ್ಯೂಷನ್ ಟು ದಿ ರಿಯಲ್ ಲೈಫ್ ಪ್ರಾಬ್ಲಮ್. ಸೊ ಎಸ್ಪೆಷಲಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪೇಸ್ ಟೆಕ್ನಾಲಜಿ ಇನ್ ಫಿಸಿಕ್ಸ್, ವಿ ಮ್ಯಾಕ್ಸಿಮಮ್ ಯೂಸ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಕಾನ್ಸೆಪ್ಟ್ಸ್. ನಾಟ್ ಓನ್ಲಿ ಇನ್ ದಟ್, ಈವನ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಫಿಸಿಯಾಲಜಿ ಆಫ್ ಎ ಹ್ಯೂಮನ್ ಬಾಡಿ ಆ್ಯಂಡ್ in chemistry, even in biology, in most of the science subjects, even in economics also, we are finding the usefulness of this differential equation concept. Next ನಾವು ನೋಡ್ತಾ ಹೋಗೋಣ. ಈಗ ನಾವು ಡಿಫರೆನ್ಷಿಯಲ್ ಈಕ್ವೇಷನ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಲ್ಲ, we are studying this differential equation in this semester. What actually we are doing here in this semester? Just I given it as an objective. Just go through this. In this semester, this unit we are discussing about the solvation of differential equations of first order and first degree using various methods. ಬೇರೆ ಬೇರೆ ಮೆಥಡ್ಸ್ಗಳಿದೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡಲಿಕ್ಕೆ. ಆ ಎಲ್ಲ ಮೆಥಡ್ಸನ್ನು ನಾವು ಕಲ್ತ್ಕೊಂಡು ವಿ ಆರ್ ಸಾಲ್ವಿಂಗ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಫಸ್ಟ್ ಆರ್ಡರ್ ಮತ್ತು ಫಸ್ಟ್ ಡಿಗ್ರಿ ಇರ್ತಕ್ಕಂಥದ್ದು. ಸಪೋಸ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿನಲ್ಲಿ ಡೈರೆಕ್ಟಾಗಿ ಈಕ್ವೇಷನ್ ಇರಲಿಲ್ಲ ಅಂತ ಹೇಳಿದ್ರೆ, then it is not possible to solve by direct method. Direct methods ಅನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಲಿಕ್ಕಾಗಲ್ಲ. At that time what we are doing here is we are reducing the given equation to the known method form and we solve the equation. ಗೊತ್ತಿರ್ತಕ್ಕಂಥ ಯಾವುದಾದ್ರೂ ಒಂದು ಮೆಥಡ್ ಫಾರಮ್ಗೆ ಈಕ್ವೇಷನ್ಸನ್ನು ತೆಗೆದುಕೊಂಡು ಬಂದು ಆಲ್ರೆಡಿ ಕಲ್ತಿರ್ತಕ್ಕಂಥ ಯಾವುದಾದ್ರೂ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ತೀವಿ. ಈ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಬೇಕು ಈ ಸೆಮಿಸ್ಟರಲ್ಲಿ ನಾವು ಏನು ಮಾಡ್ತೀವಿ ಅಂತ. Now let us come to the meaning of differential equation.
dependent variable y and the derivatives of the dependent variable with respect to the independent variable is called differential equations. ತುಂಬಾ ಸಿಂಪಲ್ ಡೆಫಿನೇಷನ್. ನೀವು ಆಲ್ರೆಡಿ +2 ಲೆವೆಲಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ. ಇಲ್ಲಿ ನೋಡ್ತಾ ಹೋಗಿ. ಸಪೋಸ್ ಇಫ್ ಎಕ್ಸ್ ಇಸ್ ಎ independent variable, y is a dependent variable. ಈಕ್ವೇಷನ್ಸ್ ಯಾವಾಗಲೂ ಹೇಗಿರುತ್ತೆ ಅಂತಂದರೆ ಇನ್ ಜನರಲಿ y equals to f of x ಫಾರ್ಮಲ್ ಇದೆ ಅಂತ ಅಂದ್ಕೊಳ್ಳೋಣ. Here, whenever the value of x changes, y value is also changing. It means that the variable y is called as a dependent variable and x is considered as an independent variable. So, ಯಾವುದೇ ಒಂದು equation, if it is containing independent variable and dependent variable and the derivative of the dependent variable with respect to independent variable, this word is very important here. If you write, it is in the form of derivative of y with respect to x. Suppose this value is equal to 0. Let us consider this value equals to 0. So this equation is nothing but an differential equation. Here, ಯಾವುದೇ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನು ನಾವು ಕನ್ಸಿಡರ್ ಅಥವಾ ಕರೀತಾ ಇದೀವಿ ಅಂತ ಹೇಳಿದ್ರೆ we need at least two variables. One is independent variable, another one is dependent variable, and derivative of the dependent variable with respect to independent variable. Some mathematical operations we are finding, plus or minus, whatever it may be, and that value is equal to 0 or some values we are finding. This is called as a differential equation ಅಂತ ಕರಿತೀವಿ ನಾವು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಬರೀತೀನಿ, ನೋಡ್ತಾ ಹೋಗಿ. ಸೊ ಹಿಯರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ದಟ್ ಈಸ್ ಹೀಗೂ ಇರ್ಬೋದು. ಅದು d² y dx² ಪ್ಲಸ್ dy by dx plus 2y equals to cos x. ಇನ್ನೊಂದು ಜನರಲ್ ಎಕ್ಸಾಂಪಲ್ಸ್ ಬರೀತಾ ಇದ್ದೀನಿ. d² y by dx² is nothing but the second order derivative. dy by dx, ಈ y equals to f of x ಏನಿದೆ ಅಲ್ಲ, if you are differentiating this with respect to x, then what we are getting here, y dash, that is dy by dx is equals to f dash of x. Again, if you are differentiating this, d² y by dx² is nothing but f double dash of x. Two times we are differentiating this equation. So here, again here in this we are finding one independent variable x, dependent variable y, and we are also finding the derivatives. It may be first derivative or a second order derivative, whatever it may be. ಎರಡು ಸಲ ಡಿಫ್ರೆನ್ಶಿಯೇಟ್ ಮಾಡಿರ್ಬೋದು, ಒಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿರ್ಬೋದು, ಬಟ್ ಈಕ್ವೇಷನ್ಸ್ ಅಲ್ಲಿ ನಮಗೆ ಅಟ್ ಲೀಸ್ಟ್ dy by dx ಇರಲೇಬೇಕು. This value is, suppose if I consider this as sin x, dy by dx ಇದೆ, x plus y equals to sin x, and this equation is called as a differential equation. Dear students, I hope you have understood what is meant by a differential equation. So, an equation containing independent variable x and dependent variable y and the derivative of dependent variable means dy with respect to independent variable means dx is called differential equations. Another definition ಅನ್ನು ನೋಡ್ತಾ ಹೋಗಿ. meaning to ಅಂತ ನಾನು what you are seeing in this slide, meaning to, a differential equation is an equation which contains one or more terms which involve the derivative of one variable x and y, or the x terms irbodu, y terms irbodu, one or more terms which involves, it also contains the derivative of one variable, that is the dependent variable with respect to the other variable with respect to the independent variable. Therefore, the equation dy by dx is nothing but an equals to f of x. Then this equation is nothing but a differential equation. ಇಲ್ಲಿ dy by dx ಡಿನಾಮಿನೇಟರ್ ಅಲ್ಲಿ ಏನು dx ಬರುತ್ತಲ್ಲ, that denominator term is nothing but independent variable, and numerator ಅಲ್ಲಿ ಇರ್ತಕ್ಕಂಥ y term is nothing but a dependent variable. x is an independent variable and y is a dependent variable. ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, you will understand
understand it in a better way when we are solving the problems related to this. This is about the meaning of differential equations. Differential equations ಅಂತ ನಾವು ನೋಡ್ತಾ ಹೋದ್ರೆ ಸಿಲೆಬಸ್ ಅಥವಾ ಟೆಕ್ಸ್ಟ್ ಬುಕ್ ಯಾವುದಾದ್ರಲ್ಲಿ we find different types of equations. ಅವನ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋದಾದ್ರೆ some equations are called as ordinary differential equations. Some equations are called as partial differential equations. ನಿಮಗೆ ಇದು ಗೊತ್ತಿದೆ ಅನ್ಸುತ್ತೆ. dou u by dou x plus dou u by dou y. Sorry, this is dou u by dou y or dou u by dou z. So here the symbol dou is representing as the partial derivative. This is partial differential equations are there. Again we find linear differential equations and non-linear differential equations and homogeneous differential equations and non-homogeneous differential equations. This subject ಏನಿದೆಲ್ಲ differential equation, it is a very vast area. ತುಂಬ ಇನ್ಫಾರ್ಮೇಷನ್ಸ್ ಇದೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ in this semester we are making an attempt to learn ordinary differential equations with respect to linear. That is linear ordinary differential equations ಅನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಕೆಲವೊಂದು ಕಲಿತಾ ಹೋಗ್ತೀವಿ. ಇದು ಸುಮ್ಮನೆ ನಿಮ್ಮ ಜಸ್ಟ್ ನಾಲೆಡ್ಜ್ಗೋಸ್ಕರ. ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. But as a student you should know what are the different types of differential equations we find in the concept. These are some of the examples of ordinary differential equations and partial differential equations. dou ಅಂತಕ್ಕಂಥ ಟರ್ಮ್ ಏನಾದರೂ ಬಂತು ಅಂತ ಹೇಳಿದ್ರೆ then ಇಲ್ಲಿ ನೋಡ್ತಾ ಹೋಗಿ dou u by dou x, that is dou u by dou y, then it is nothing but partial differential equation. In the place of dou ಬದಲು ನೀವು d ಅಂತ ಬರೆದ್ರೆ it is nothing but a differential equation. ಅದೇ ರೀತಿ partial differential equations ಅಲ್ಲಿ some equations are linear in nature, some equations are non-linear in nature, some equations are quasi-linear in nature. ಬಟ್ ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನಾವು ಈ ಸೆಮಿಸ್ಟರಲ್ಲಿ ಓದೋದಿಲ್ಲ. ವಿ ಆರ್ ನಾಟ್ ಸ್ಟಡಿಂಗ್ ಅಬೌಟ್ ದಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ವಿ ಸ್ಟಡಿ ಓನ್ಲಿ ದ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಲೀನಿಯರ್ ವರ್ಸಸ್ ನಾನ್ ಲೀನಿಯರ್ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನಾನ್ ಲೀನಿಯರಲ್ಲಿ ಸಪೋಸ್ ಇಫ್ ಆರ್ ಎಚ್ ಎಸ್ ಎಲ್ ಈಕ್ವಲ್ಸ್ ಟು 0 ಬಂತು ಅಂತಂದರೆ non-linear equations ಅಂತ ಕರಿತೀವಿ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನೋ ಪ್ರಾಬ್ಲಮ್. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯು ಮಸ್ಟ್ ನೋ ದೀಸ್ ಥಿಂಗ್ಸ್. ನೆಕ್ಸ್ಟ್ ಇಲ್ಲಿಂದ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್, ಇದು ಕೂಡ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಾಟ್ ಯು ಮೀನ್ ಬೈ ಅನ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್? ಎ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವಿಚ್ derivatives involved are with respect to a single independent variable. So please observe here. Suppose if x is a independent variable, y is a dependent variable. Suppose if z is also a dependent variable. Please observe here, y and z are dependent variable, x is a independent variable. A differential equation in which derivative involves are with respect to a single independent variable. Suppose the equation ಹೇಗಿರುತ್ತೆ ಅಂತಂದ್ರೆ it is in the form of dy by dx plus dz by dx. Both derivatives of the dependent variable y and z are written or with respect to the independent variable. Here the independent variable is only one single independent variable, and this is called as an ordinary differential equation. So ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ಸ್ ಜಾಸ್ತಿ ಇರ್ಬೋದು. We are not worrying about the dependent variable, but the derivatives involved with respect to the dependent variable, we find only one independent variable. For example, to say x is an independent variable, is an independent variable. My handwriting is not so good, that you already know, but I will try to write as legible as possible for you people to understand. Y comma z is a dependent variable.
ವೇರಿಯೇಬಲ್. ಸೊ ನಮಗೆ ಇಲ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಏನಾದರೂ ಇರ್ಬೋದು, ಟರ್ಮ್ಸ್ ಇರ್ಬೋದು ಇಂಡಿಪೆಂಡೆಂಟ್. ಆ್ಯಂಡ್ ಡಿರೈವೇಟಿವ್ಸ್ ಇನ್ವಾಲ್ವ್ ಡಿ ವೈ ಬೈ ಡಿ ಝೆಡ್ ಡಿ ಎಕ್ಸ್ ಫಾರಮಲ್ಲಿ ಇರುತ್ತೆ. ಅಕಸ್ಮಾತ್ ಇನ್ನೊಂದು ಡಿರೈವೇಟಿವ್ ತೊಗೊಂಡ್ರೆ ಡಿ ಝೆಡ್ ಬೈ ಡಿ ಎಕ್ಸ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. Now you please observe an ordinary differential equation in which the derivatives involved are with respect to a single independent variable with respect to x. Here x is nothing but only one independent variable, and derivative of y with respect to x, derivative of z with respect to x, they all the derivatives which involved with a single independent variable. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇರಬೇಕು, ಡಿ ಝೆಡ್ ಬೈ ಡಿ ಎಕ್ಸ್ ಇರುತ್ತೆ. ಎಕ್ಸ್ ಇಸ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್. ಈ ಥರ ಈಕ್ವೇಷನ್ಸ್ ಇತ್ತು ಅಂತ ಹೇಳಿದ್ರೆ ದೆನ್ ದ ಈಕ್ವೇಷನ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. Dear students, please remember that in an ordinary differential equation, only one independent variable we are finding, and all dependent variable derivatives are found with respect to the independent variable. This is about the ordinary differential equation. Now, when we are solving the differential equations, we find a solution. ಅದಕ್ಕೆ ಉತ್ತರ ಬರಬೇಕಲ್ವಾ, ಸೊಲ್ಯೂಷನ್ ಬರುತ್ತೆ. ಆ ಸೊಲ್ಯೂಷನ್ ಹೇಗಿರುತ್ತೆ ಅಂತಂದರೆ, just for your understanding, don't worry how it is, why it is, everything, because when you are solving the problem, you will understand all these concepts in a better way. 100% you will understand, because for the next 3 months, ಮುಂದಿನ 3 ತಿಂಗಳು ಏನು till the completion of this syllabus, we are roaming around this concept only. ಈ ಕಾನ್ಸೆಪ್ಟ್ ಸುತ್ತಲೇ ನಾವು ಓಡಾಡ್ತಾ ಇರೋದ್ರಿಂದ ನಮಗೆ ಎಲ್ಲ ಕಾನ್ಸೆಪ್ಟ್ಸು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ದೇರ್ ಇಸ್ ನಥಿಂಗ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಓನ್ಲಿ ಥಿಂಗ್ ಇಸ್ ದ ಸಿಲೆಬಸ್ ಇಸ್ ವೆರಿ ವಾಸ್ಟ್. It is a relationship between the variable x and y which satisfy the given differential equations. It is a relationship between the variable x and y. So y equals to some terms of x plus c we are getting, or x equals to some terms of y with plus c we are getting. So some relationship we are finding between the variables x and y. Suppose if y is a dependent variable, x is an independent variable, then the solution will be y equals to f of x plus c, term ಬರುತ್ತೆ. x is a dependent variable, y is a independent variable ಆಗಿತ್ತು ಅಂತ ಹೇಳಿದ್ರೆ then the derivative ಹೇಗಿರುತ್ತೆ ಅಂತ ಹೇಳಿದ್ರೆ dx by dy ಫಾರ್ಮಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ಸೊಲ್ಯೂಷನ್ x equals to f of y plus c ಥರ ಬರುತ್ತೆ. So whenever we are trying to find a solution of the differential equations, we usually come across two methods. One is variable separable method, and second one is finding the integrating factors. That is finding integrating factor and find solution to the problems. So separable method ಅಂತಕ್ಕಂಥ ಒಂದು ಮೆಥಡ್ ಇದೆ. ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡು, we are finding the integrating factor. Through the integrating factor, through some methods, we are finding solution to the differential equation. We usually come across these two methods. ಎರಡು ಮೆಥಡ್ಸ್ ಇಂದ ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. Next, now you please observe, we are studying the two concepts here. One is order of a differential equation, and second one is degree of a differential equation. ಇಲ್ಲಿ ನಾವು ಎರಡು ಕಾನ್ಸೆಪ್ಟ್ಸ್ ಅನ್ನು ಸ್ಟಡಿ ಮಾಡ್ತಾ ಹೋಗ್ತೇವೆ. ಒಂದು ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡ್ತೇವೆ, ಇನ್ನೊಂದು ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ನಾವು the order of the differential equation ಅನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. Now we try to understand the order of the differential equation. The order of the differential equation is an equation wherein we find the highest derivative present in the equation. So suppose for example to say I am writing one or two equations here on the top. Now you please observe dy by dx plus y equals to 3. This is the one equation, and second equation what I am writing here is d square y by dx square plus sin x equals to 3. The third example, that is d square y by dx square plus 2 into dy by dx plus y equals to e power x.
Now, with the three examples, I am trying to explain how to find the order of the given differential equation. Now, first you please observe, all these are differential equations. Of course, all these are differential equations. We are having one independent variable and one dependent variable. Here x is an independent variable, y is a dependent variable. We are also having the derivative of the dependent variable y with respect to the independent variable x. If you see the first example, ಡಿರೈವೇಟಿವ್ ವೈನ ಎಷ್ಟು ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಒಂದೇ ಸಲ, ಹೌದಾ? ಸೊ ವಿ ಡಿಫ್ರೆನ್ಷಿಯೇಟೆಡ್ ವೈ ವಿತ್ ಓನ್ಲಿ ಒನ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಿಸ್ ಇಸ್ ನಥಿಂಗ್ ಬಟ್ ದಿ ಡಿರೈವೇಟಿವ್ ಆಫ್ ದ ಡಿಪೆಂಡೆಂಟ್ ವೇರಿಯಬಲ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. Here the order of the differential equation is the highest derivative. ಇಲ್ಲಿ ಡಿರೈವೇಟಿವ್ ಇರೋದೇ ಒಂದು, dy by dx ಒಂದೇ ಡಿರೈವೇಟಿವ್ ಇದೆ. ಆ ಡಿರೈವೇಟಿವ್ದು ಎಷ್ಟು ಸಲ ಮಾಡಿದ್ವಿ ನಾವು ಡಿಫ್ರೆನ್ಷಿಯೇಷನ್? ಓನ್ಲಿ ಒನ್ ಟೈಮ್. Therefore, this is order of the differential equation. Here it is 1. This is a very simple concept. Only thing is you should understand it. If you come to the second example, ನಾವು ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು? ಡಿಫ್ರೆನ್ಷಿಯಲ್ ಈಕ್ವೇಷನ್ ಹೌದು ಅಲ್ವಾ ಚೆಕ್ ಮಾಡ್ಕೊಳ್ಳಿ. This is a differential equation, ordinary differential equation, because ಒಂದು y term ಒಂದು ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇದೆ. ಇಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅನ್ನು y ನ ಎಷ್ಟು ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಪ್ಪ? ಇಲ್ಲಿ ನಾವು 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಈ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಅದು ಹೇಗೆ ಅಂತಂದ್ರೆ d by dx of dy by dx, this value is equals to d square y by dx square. ಕರೆಕ್ಟಾ? d square y by dx square. ಇಲ್ಲಿ 2 ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಸೊ ಹೈಯೆಸ್ಟ್ ಡಿರೈವೇಟಿವ್ ಎಷ್ಟಿದೆ ಇಲ್ಲಿ? ಹೈಯೆಸ್ಟ್ ಡಿರೈವೇಟಿವ್ ಅಂತಂದ್ರೆ ಎಷ್ಟು ಸಲ ನಾವು ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ? 2 times. That itself is nothing but the order of the differential equation. Here in this second example, order is 2. Now if you come across the third example, ಇಲ್ಲಿ 2 ಡಿರೈವೇಟಿವ್ಸ್ ಇದೆ. ಒಂದು 2 ಸಲ ಡಿಫ್ರೆನ್ಷಿಯೇಟ್ ಮಾಡಿರ್ತಕ್ಕಂಥದ್ದು d square y by dx square and 2 into dy by dx. ಇಲ್ಲಿ ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇದೆ, ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇದೆ. ಇಲ್ಲಿ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ y ವಿತ್ ರೆಸ್ಪೆಕ್ಟ್ ಟು x, ಇಲ್ಲಿ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ y ವಿತ್ ರೆಸ್ಪೆಕ್ಟ್ ಟು x. ನಾವು ಈ ಥರ ಈಕ್ವೇಷನ್ಸ್ ಇದ್ದಾಗ we have to identify the highest derivative present in it. ಮ್ಯಾಕ್ಸಿಮಮ್ ಎಷ್ಟು ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ y ನ ವಿತ್ ರೆಸ್ಪೆಕ್ಟ್ ಟು x ಅನ್ನೋದನ್ನು ನೋಡ್ತೀವಲ್ಲ, ಅದೇ ನಮಗೆ ಆರ್ಡರನ್ನು ತೋರಿಸ್ಕೊಡುತ್ತೆ. ಸೊ ಇನ್ ದ ಥರ್ಡ್ ಎಕ್ಸಾಂಪಲ್ ನಾವು ಎಷ್ಟು ಸಲ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಪ್ಪ ಈಕ್ವೇಷನ್ಸ್ ಅಲ್ಲಿ ಅಂತಂದ್ರೆ 2 ಸಲ ಮಾಡಿದ್ದೀವಿ. Therefore, order of the differential equation here is 2. Is it clear to you? And if you consider, suppose for example any differential equation is containing dy by dx whole square plus whole cube, will make it dy by d square by dx square plus y equals to 0. ಈ ಥರ ಈಕ್ವೇಷನ್ ಇದ್ದಾಗ ನೀವು ನೋಡ್ತಾ ಹೋಗ್ಬೇಕು. ಇಲ್ಲಿ ಪ್ಲೀಸ್ ಅಬ್ಸರ್ವ್ ದಿಸ್ ಈಕ್ವೇಷನ್ dy by dx whole cube plus d square y by dx square plus y equals to 0. ಇಲ್ಲಿ y ನ ಹೋಲ್ ಕ್ಯೂಬ್ ಇದು ನೋಡಿ, ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ? ಇಲ್ಲಿ ನಾವು ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿ ಬರ್ತಕ್ಕಂಥ ವ್ಯಾಲ್ಯೂನ ಕ್ಯೂಬ್ ತೊಗೊಂಡಿದ್ದೀವಿ. ಬಟ್ ಇಲ್ಲಿ ಸೆಕೆಂಡ್ ಟರ್ಮನ್ನು ನೀವು ನೋಡ್ತಾ ಹೋದರೆ ಇಲ್ಲಿ ನಾವು dy by dx divided by dx square, ಸಾರಿ d square y by dx square, y ನ 2 times ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು x. ನಾವು ಡಿರೈವೇಟಿವ್ ಅಂತ ಕರಿತೀವಿ ಇದಕ್ಕೆ. ಡಿರೈವೇಟಿವ್ d is nothing but d by dx is nothing but ಡಿಫರೆನ್ಷಿಯಲ್ ಆಪರೇಟರ್ ಅಂತಲೂ ಕರಿತೀವಿ. ಡಿರೈವೇಟಿವ್ ಹೈಯೆಸ್ಟ್ ಡಿರೈವೇಟಿವ್ ಯಾವುದಿದೆಪ್ಪ? ಎಷ್ಟು ಸಲ ಮ್ಯಾಕ್ಸಿಮಮ್ y ನ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ? ನಾವು ಇಲ್ಲಿ 2 times ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಇದು ಬಹಳ ಮುಖ್ಯ. ಇಲ್ಲಿ dy by dx ಹೋಲ್ ಕ್ಯೂಬ್ ಇದ್ರೂ ಅದು ಎಷ್ಟೇ ಟರ್ಮ್ ಇರಲಿ ಪವರು, ಹೈಯೆಸ್ಟ್ ಡಿರೈವೇಟಿವ್ ಎಷ್ಟು ಸಲ ನಾವು y ನ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಆ ಈಕ್ವೇಷನ್ ಅಲ್ಲಿ, ಅದನ್ನು ನೋಡಿಕೊಂಡು we are deciding the order of the differential equation. So in this, what is the order of the differential equation? The order of the differential equation is 2 and not 1. ಯಾಕಂದ್ರೆ ಒಂದೇ ಸಲ ಇದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್, ಅದನ್ನು ಕ್ಯೂಬ್ ಮಾಡ್ತೀವಿ. ಇಲ್ಲಿ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಟರ್ಮ್ ಬರುತ್ತೆ. ಆ್ಯಂಡ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಂದರೆ ಮ್ಯಾಕ್ಸಿಮಮ್ ಟೈಮ್
ಯಾವುದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿರ್ತೀವಿ ಆ ಟರ್ಮ್ಸ್ ಎಷ್ಟು ಸಲ ಮಾಡಿರ್ತೀವಿ ಅದನ್ನು ನಾವು ಬರಿತಾ ಹೋಗ್ತೀವಿ. Now you please see the typed examples for your again better understanding of the concepts. Suppose if you come across this one first example, please see this first example. dy by dx equals to 2x plus 3. Here dy by dx ಅಂತಕ್ಕಂಥದ್ದು ಒಂದು ಡಿಫರೆನ್ಷಿಯಲ್ it is a derivative of y with respect to x. ಇಲ್ಲಿ ಒಂದೇ ಟರ್ಮ್ ಇದೆ dy by dx ಇದೆ, ಇದನ್ನ LHS ತಗೊಂಡ್ಬರ್ಬೋದು, RHS 0 ಆಗುತ್ತೆ, therefore it is a differential equation. ವಾಟ್ ಇಸ್ ದ ಆರ್ಡರ್ ಆಫ್ ಎಷ್ಟು ಸಲ y ಡಿಫ್ರೆನ್ಷಿಯೇಟ್ ಮಾಡಿದೀವಪ್ಪ ಇಲ್ಲಿ ಅಂದರೆ ಒಂದು ಸಲ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. therefore the order of the differential equation here in this is 1. Suppose if we come to the second example, d square y by dx square plus 2 into dy by dx plus y equals to 0. ಇಲ್ಲಿ ನಾವು y ನ ಮ್ಯಾಕ್ಸಿಮಮ್ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅದನ್ನು ನೋಡ್ತಾ ಹೋಗಬೇಕು. ಈವನ್ ಇಫ್ dy by dx to the power of 4 ಇತ್ತು ಅಂತ ಅಂದ್ಕೊಳ್ಳಿ, dy by dx to the power of 4 ಇದ್ರೂ ಕೂಡ ನಾವು ಎಷ್ಟು ಸಲ y ನ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅನ್ನೋದನ್ನು ನೋಡಬೇಕು. how many times we differentiated the dependent variable with respect to x, that gives the order of the highest value, that gives the order of the differential equation. ಇಲ್ಲಿ ಎರಡು ಸಲ y ನ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಕಂಪೇರ್ ಟು ಈ ಟರ್ಮ್ಗೆ. ಸೊ ಇದನ್ನ ನಾವು ಎಷ್ಟು ಸಲ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ y ನ ವಿತ್ ರೆಸ್ಪೆಕ್ಟ್ x ಮಾಡಿರ್ತೀವಲ್ಲ, this term is nothing but the order of the differential equation. In this example the order is 2. Suppose if you come to the third example, this is dy by dx plus dy by dt plus y equals to kt. Here t is a dependent variable, independent variable, and y is a dependent variable, and the derivative of y with respect to t is nothing but derivative of the dependent variable with respect to the independent variable. ಇಲ್ಲಿ ಒಂದೇ ಒಂದು ಡಿರೈವೇಟಿವ್ ಇದೆ, y ನ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಓನ್ಲಿ ಒಂದು ಸಲ, ಯಾಕಂದ್ರೆ ಒಂದೇ ಒಂದು ಟರ್ಮ್ ಇದೆ, ಕಂಪ್ಯಾರಿಸನ್ ನಮ್ಗೆ ಯಾವುದೇ ಅವಕಾಶ ಇಲ್ಲದೆ ಇರೋದ್ರಿಂದ therefore ಒಂದೇ ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿರೋದ್ರಿಂದ the order is 1. Now I am writing one more example. You please observe this. Here I am writing d square y by dx square, this is whole square, plus dy by dx to the power of 4 plus this cos x is equals to sin x. Something I am writing. ಇದೆಲ್ಲ ಬರೀಬಾರ್ದು, ಬಟ್ ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ಬರೀತಾ ಇರೋದು ಅಷ್ಟೇ. ಇಲ್ಲಿ ನೋಡ್ತಾ ಹೋಗಿ, ಇನ್ ದಿಸ್ d square y by dx square is there, isn't it? Here d square y by dx square whole square, ಈ ಪವರ್ ಏನಿದೆ ಅದು ಬಿಟ್ಬಿಡಿ, ಆರ್ಡರ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಪವರ್ ಏನಾದರೂ ಇದ್ಕೊಂಡು dy by dx ನೋಡ್ತಾ ಹೋಗಿ ಈಕ್ವೇಷನ್ಸ್. dy by dx ಇಲ್ಲಿದೆ, ಇಲ್ಲೂ dy by dx ಇದೆ, ಆದರೆ y ನ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಇಲ್ಲಿ ನಾವು 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಇಲ್ಲಿ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ನಾವು, ಇಲ್ಲಿ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಟೈಮ್ ಯಾವುದು ಎಷ್ಟು ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಿರ್ತೀವಿ ದಟ್ ರೆಪ್ರೆಸೆಂಟ್ಸ್ ದಿ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್. Now dear student, can you tell me what is the order of this differential equation? Yes, your guess is correct. The order here of the differential equation is 2. ಯಾಕಂತ ಹೇಳಿದ್ರೆ we differentiated the dependent variable y twice with respect to the independent variable compared to the another derivative. ಈ ಡಿರೈವೇಟಿವ್ ಕಂಪೇರ್ ಮಾಡಿದ್ರೆ ಪವರ್ ಏನಾದರೂ ಇದ್ಕೊಳ್ಳಿ, ಇದು ಡಿಫ್ರೆನ್ಷಿಯೇಟ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಹೋಗಿ ಡಿರೈವೇಟಿವ್ನ ಮ್ಯಾಕ್ಸಿಮಮ್ ಟೈಮ್ಸ್ ಎಷ್ಟು ಸಲ ನಾವು ಡಿಪೆಂಡೆಂಟ್ ವೇರಿಯೇಬಲ್ನ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಡಿರೈವೇಟಿವ್ನ ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ ರೆಪ್ರೆಸೆಂಟಿಂಗ್ ದಿ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. I hope you understood how to find the order of the differential equation. ನೆಕ್ಸ್ಟ್ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ. ಫಸ್ಟ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಏನಿರ್ಬೋದಪ್ಪ ಮ್ಯಾಕ್ಸಿಮಮ್ ಅಂತಂದರೆ dy by dx ಅಷ್ಟೇ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದೇ ಒಂದು ಇರಬೇಕು ಡಿಫ್ರೆನ್ಷಿಯೇಟ್ ಪವರ್, ಒಂದೇ ಸಲ ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ dx1. ಸಪೋಸ್ ಇಫ್ ಯು ಕಮ್ ಟು ದಿ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಏನು ಬರ್ಬೋದು ನಮಗೆ, d square y by dx square ಬರುತ್ತೆ. Because we are differentiating, suppose if x is an independent variable, y is a dependent variable, then we always get dy by dx. ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಂದರೆ ಮ್ಯಾಕ್ಸಿಮಮ್ ಡಿರೈವೇಟಿವ್ ಏನಿರುತ್ತೆ ನಮಗೆ ಈಕ್ವೇಷನ್ಸ್ ಅಲ್ಲಿ ಅಂತಂದರೆ d square y by dx square ಇರುತ್ತೆ. y ನ 2 ಟೈಮ್ಸ್ ನಾವು ಡಿಫ್ರೆನ್ಷಿಯೇಟ್ ಮಾಡಿರ್ತೀವಿ.
ಥರ್ಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್. ಇದು ಮ್ಯಾಕ್ಸಿಮಮ್ ಡಿರೈವೇಟಿವ್ ವಿ ಆರ್ ಫೈಂಡಿಂಗ್ ಇನ್ ದಿ ಥರ್ಡ್ ಆರ್ಡರ್ ಈಕ್ವೇಷನ್. ಫೋರ್ತ್ ಆರ್ಡರ್ ಈಕ್ವೇಷನ್ ಅಲ್ಲಿ ಏನಾಗಿರುತ್ತೆ, ವಿ ಹ್ಯಾವ್ ಟು ಫೈಂಡ್ ದಿಸ್ ಟರ್ಮ್ ಡಿ ಟು ದಿ ಪವರ್ ಆಫ್ 4y ಡಿವೈಡೆಡ್ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4. ಇದಕ್ಕಿಂತ ಕಡಿಮೆ ಇರ್ಬೋದು ಟರ್ಮ್ಸ್. 4 ಸಲ y ನ ಡಿಫ್ರೆನ್ಶಿಯೇಟ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು x. ದಿಸ್ 4 ರೆಪ್ರೆಸೆಂಟಿಂಗ್ ದಿ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್, ಫೋರ್ತ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್. This 3 representing the third order differential equation, 2 representing the second order differential equation. Next, let us understand the degree of the differential equation. This concept is also very important from the examination point of view, because one question is coming in exam. First question of the question paper, what you are finding is related to this. The question what you are finding is related to this concept. ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ನಿಮ್ಮ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಇದೇ ಇರುತ್ತೆ. ಫೈಂಡ್ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ಭಾಳ ಸಿಂಪಲ್ಲು, ಭಾಳ ಈಸಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಫೈಂಡ್ ದ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. The degree of the differential equation is the power of the highest order derivative occurring in the given equation after it has been freed from fractions. After it has been freed from, this is very important word, free from fractions and radicals if any. So ನಿಮಗೆ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಗೊತ್ತಾಯಿತು. ಈಗ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕನ್ನೋದು ಗೊತ್ತಿದೆ. ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಅದ್ರ ಪವರ್ ಎಷ್ಟಿದೆ ನೋಡಿಕೊಂಡ್ರೆ, ಅದ್ರ ಡಿಗ್ರಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ, ದಟ್ ಇಟ್ ಸೆಲ್ಫ್ ಇಸ್ ದಿ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. That itself is the degree of the differential equations.